ನನ್ನ ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು ಹಾಗೂ ಆಧ್ಯಾತ್ಮಿಕ ಮಿತ್ರರಿಗೆ ಅಭಿನಂದನೆಗಳು. ನಾನು ನಿಮ್ಮ ಕೋಟೇಶ್ವರ. ಎಲ್ಲರನ್ನ ಪ್ರತಿದಿನ ಮುತ್ತಿನಂಥ ಒಂದು ಕಿವಿಮಾತು ಶೀರ್ಷಿಕೆಗೆ ಸ್ವಾಗತಿಸುತ್ತಾ, ಇವತ್ತಿನ ಮುತ್ತಿನಂಥ ಒಂದು ಕಿವಿಮಾತು ಒಂದು ಪ್ರಶ್ನೆ. ಆ ಪ್ರಶ್ನೆ ಏನಪ್ಪ ಅಂದರೆ, ನಿಮಗೆ ಗೊತ್ತಿದೆಯಾ? ಏನು ಸಾರ್ ವಿಷಯ ಹೇಳದೆ ನಿಮಗೆ ಗೊತ್ತಿದೆಯಾ ಅಂತ ಕೇಳ್ತಾ ಇದ್ದೀರಲ್ಲ ಅಂತ ನೀವು ನನ್ನನ್ನು ಕೇಳ್ಬೋದು. ಈ ಪ್ರಶ್ನೆ ಉದ್ಭವ ಆಗೋದಕ್ಕೆ ಕಾರಣ ಆಗಿರುವಂಥ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ನಿಮಗೆ ವಿಷಯ ಗೊತ್ತಿದ್ದರೆ ನನಗೆ ತಿಳಿಸಿ. ಸ್ನೇಹಿತರೆ, ನಾವು ಯಾವಾಗಲೂ ಜೀವನ ಮತ್ತು ಆಧ್ಯಾತ್ಮಿಕತೆ ಈ ಥರ ಅನೇಕ ವಿಚಾರಗಳನ್ನು ತಿಳ್ಕೊತಾ ಇರ್ತೀವಿ. ಇವತ್ತಿನ ದಿನ ಈ ಪ್ರಶ್ನೆಗೆ ಕಾರಣವಾಗಿರುವಂಥ ವಿಷಯ ಏನಪ್ಪ ಅಂದರೆ, ಜೀವನದಲ್ಲಿ ಆಧ್ಯಾತ್ಮಿಕತೆಯ ಇಲ್ಲ ಆಧ್ಯಾತ್ಮಿಕತೆಯೇ ಜೀವನವ? ಮತ್ತೆ ಒಂದು ಸಲ ಕೇಳಿಸ್ಕೊಳ್ಳಿ. ಜೀವನದಲ್ಲಿ ಆಧ್ಯಾತ್ಮಿಕತೆಯ ಇಲ್ಲ ಆಧ್ಯಾತ್ಮಿಕತೆಯೇ ಜೀವನವ? ಇದನ್ನು ಇಂಗ್ಲೀಷ್ನಾಗ ಹೇಳ್ತೀನಿ ನೋಡಿ. ಸ್ಪಿರಿಚುವಾಲಿಟಿ ಇನ್ ಲೈಫ್ ಆರ್ ಸ್ಪಿರಿಚುವಾಲಿಟಿ ಈಸ್ ಲೈಫ್. ಸ್ಪಿರಿಚುವಾಲಿಟಿ ಇನ್ ಲೈಫ್ ಆರ್ ಸ್ಪಿರಿಚುವಾಲಿಟಿ ಈಸ್ ಲೈಫ್. ಯಾವುದು ಸರಿಯಾದದ್ದು? ಜೀವನದಲ್ಲಿ ಆಧ್ಯಾತ್ಮಿಕತೆಯ ಇಲ್ಲ ಆಧ್ಯಾತ್ಮಿಕತೆಯೇ ಜೀವನ? ಹೌದಾ? ಇದನ್ನು ತಿಳ್ಕೋಬೇಕಾಗಿರುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆಯಾ? ಇಲ್ಲ. ಈ ಥರ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನು ತಿಳಿಯದೆ ಆಧ್ಯಾತ್ಮಿಕ ಬೆಳವಣಿಗೆ ಆಗಬೇಕಂದ್ರೆ ಸಾಧ್ಯನಾ? ಮಾಸ್ಟರ್ಸ್, ಯೋಚನೆ ಮಾಡಿ. ಏಪ್ರಿಲ್ 3ನೇ ತಾರೀಕಿಂದ 6ನೇ ತಾರೀಕುವರೆಗೂ, ಏಪ್ರಿಲ್ 3ನೇ ತಾರೀಕಿಂದ 6ನೇ ತಾರೀಕುವರೆಗೂ ನಡೆಯಲಿರುವಂಥ ಆಧ್ಯಾತ್ಮಿಕ ಅವಗಾಹನ ಶಿಬಿರ, 4ನೇ ಧ್ಯಾನ ಹಬ್ಬ 4. ಆ 3 ದಿನಗಳ ಕಾಲಾವಧಿಯಲ್ಲಿ ಈ ಥರ ಅನೇಕ ವಿಷಯಗಳನ್ನು ನಾವು ಚರ್ಚೆ ಮಾಡೋಣ. ಚರ್ಚೆ ಒಂದೇ ಅಲ್ಲ, ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಅದಕ್ಕೆ ನೀವೆಲ್ಲರೂ ಈ 3 ದಿನಗಳ ಆಧ್ಯಾತ್ಮಿಕ ಅವಗಾಹನ ಶಿಬಿರದಲ್ಲಿ ಭಾಗವಹಿಸಬೇಕಂತೇಳಿ ನಿಮ್ಮ ಸ್ನೇಹಿತ ಕೋಟೇಶ್ವರ ಕಳಕಳಿಯ ವಿನಂತಿ. ಮರೆಯಬೇಡಿ, ಏಪ್ರಿಲ್ 3ನೇ ತಾರೀಕಿಂದ 6ನೇ ತಾರೀಕುವರೆಗೂ ನಡೆಯಲಿರುವ ಧ್ಯಾನ ಹಬ್ಬ 4ರಲ್ಲಿ ಜೀವನದಲ್ಲಿ ಆಧ್ಯಾತ್ಮಿಕತೆಯ ಇಲ್ಲ ಆಧ್ಯಾತ್ಮಿಕತೆಯೇ ಜೀವನವ ಅನ್ನುವ ವಿಷಯವನ್ನು ಕುರಿತು ಸಂಪೂರ್ಣವಾಗಿ ತಿಳಿಯೋಣ ಮಾಸ್ಟರ್ಸ್. ಧನ್ಯವಾದಗಳು.